ಹಾಯ್ ಎಲ್ರಿಗೂ ನಮಸ್ತೆ. ನನ್ನ ಹೆಸರು ರಮ್ಯಾ. ನನ್ನ ಚಾನಲ್ ನೇಮ್ ಬಂದು ಸಿಂಪ್ಲಿ ಇಶಾರಾ ಅಂತ. ಇಶಾರಾ ಅನ್ನೋದು ಇಶಾನಿ ನನ್ನ ಮಗಳ ಹೆಸರು, ರಮ್ಯಾ ಅಂತ ನನ್ನ ಹೆಸರು. ಸೊ ಎರಡನ್ನೂ ಆ್ಯಡ್ ಮಾಡಿ ಇಶಾರಾ ಅಂತ ಇಟ್ಟಿರೋದು. ಈ ಚಾನಲಲ್ಲಿ ನೀವು ಸಿಂಪಲ್ ಆ್ಯಂಡ್ ಈಸಿ ಕುಕಿಂಗ್ ರೆಸಿಪೀಸ್ನ ನೋಡ್ಬೋದು. ಹಾಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ DIYಸ್ನ ಕೂಡ ನೋಡ್ಬೋದು. ಹಾಗೆ ನಾನು ಆನ್ಲೈನಲ್ಲಿ ತುಂಬ ಪರ್ಚೇಸ್ ಮಾಡ್ತಿರ್ತೀನಿ. ಸೊ ಆ ಪ್ರಾಡಕ್ಟ್ಸ್ ರಿವ್ಯೂಸ್ನ ಕೂಡ ನೀವು ಇದರಲ್ಲಿ ನೋಡ್ಬೋದಾಗತ್ತೆ. ಹಾಗೆ ನಾನು ವರ್ಕಿಂಗ್ ಮಾಮ್ ಆಗಿರೋದ್ರಿಂದ ಹೇಗೆ ನನ್ನ ಟೈಮ್ನ ಮ್ಯಾನೇಜ್ ಮಾಡ್ಕೋತೀನಿ, ಹೇಗೆ ಮಗುನ ಟೇಕ್ ಕೇರ್ ಮಾಡ್ತೀನಿ ಅನ್ನೋದನ್ನು ನೀವು ಇದರಲ್ಲಿ ನೋಡ್ಬೋದಾಗತ್ತೆ. ಇವಾಗ ನೀವು ನೋಡ್ತಿರೋ ವಿಡಿಯೋ ಬಂದು ವರಮಹಾಲಕ್ಷ್ಮಿ ಹಬ್ಬದ ಕೆಲವು ದಿನಗಳ ಮುಂದೆ ನಾವು ಹಬ್ಬಕ್ಕೆ ಕೆಲವು ಐಟಮ್ಸ್ ತರಲಿಕ್ಕೆ ಮಲ್ಲೇಶ್ವರಂಗೆ ಹೋಗಿದ್ವಿ. ಆ ವಿಡಿಯೋ ಇಲ್ಲಿ ನೀವು ನೋಡ್ತಾ ಇರೋದು. ನಾನು ಹಾಗೆ ಹೋಗ್ತಾ ನನ್ನ ಮಗಳನ್ನ ಕೂಡ ಕರ್ಕೊಂಡು ಹೋಗಿದ್ದೆ. ಸೊ ಅವಳು ಹೊರಗಡೆ ಹೋದರೆ ಅವಳಿಗೂ ಚೇಂಜಸ್ ಇರುತ್ತೆ ಅಂತ. ಹಾಗೆ ಮನೇಲಿದ್ದರೆ ಸ್ವಲ್ಪ ಕ್ರ್ಯಾಂಕಿ ಆಗ್ತಾಳೆ ಅವಾಗ. ಬಟ್ ಹೊರಗಡೆ ಹೋದರೆ ಆರಾಮಾಗಿ ಅವಳು ಪಾಡಿಗೆ ಅವಳು ಜನಗಳನ್ನೆಲ್ಲ ನೋಡ್ಕೊಂಡು ಬರ್ತಾಳೆ. ಹಾಗೆ ಇದು ಮಲ್ಲೇಶ್ವರಮಲ್ಲಿ ನಾವು ಬ್ಯಾಂಗಲ್ ಸ್ಟೋರ್ಗೆ ಹೋಗಿದ್ವಿ. ಹಾಗೆ ಸ್ಟಿಕ್ಕರ್ಸು, ಬ್ಯಾಂಗಲ್ಸು, ನಿಮಗೆ ಗೊತ್ತಿರುತ್ತೆ ಹೆಣ್ಮಕ್ಳು ಎಲ್ಲೋದ್ರೂ ಅವ್ರಿಗಿಂತ ಏನಾದರೂ ಪರ್ಚೇಸ್ ಮಾಡ್ಕೋತಾರೆ. ಸೊ ಎಲ್ಲ ಚೆನ್ನಾಗಿತ್ತು ಐಟಮ್ಸಲ್ಲಿ. ಬ್ರೇಸ್ಲೆಟ್ಸ್ ಆಗಿರ್ಬೋದು, ಬ್ಯಾಂಗಲ್ಸು ಎಲ್ಲ ಕೂಡ ಚೆನ್ನಾಗಿತ್ತು. ಈ ಪ್ಲೇಟ್ಸ್ ಬಂದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಿಂಡಿಗಳನ್ನ ಮಾಡಿರ್ತೀವಲ್ಲ, ಆ ಐಟಮ್ಸ್ನ ಇಡಲಿಕ್ಕೆ ಪರ್ಚೇಸ್ ಮಾಡಿದ್ದು. ಸ್ಟೀಲ್ದು ಕೂಡ ಇಡ್ಬೋದು, ಬಟ್ ನಾನು ಯೂಸ್ ಮಾಡಿಬಿಟ್ಟಿರ್ತೀವಿ ಅಂತ ಈ ಥರ ಪ್ಲಾಸ್ಟಿಕ್ ಪ್ಲೇಟ್ಸ್ನ ತೊಗೊಂಡಿದ್ದು. ಇದು ಮತ್ತೆ ಯೂಸ್ ಮಾಡಿ ಎತ್ತಿಟ್ಕೊಬೋದು. ವಿಡಿಯೋ ಎಲ್ಲ ಮಾಡ್ತಿರೋದು ಬಂದು ನನ್ನ ಹಸ್ಬೆಂಡು. ನನಗೆ ಏನೇನು ಬೇಕೋ ಅದನ್ನು ಮಾತ್ರ ನೋಡಿಕೊಂಡು ಹೋಗ್ತಿದ್ದೆ. ಅವ್ರು ವೀಡಿಯೋ ಮಾಡಿಕೊಂಡು ಲಗೇಜ್ ಇಟ್ಕೊಂಡು ಬಂದು. ಸೊ ನಾವು ಹಾಗೆ ಮಲ್ಲೇಶ್ವರಂ ಎಲ್ಲ ಸುತ್ತಾಡಿಕೊಂಡು ಲಲಿತಾ ಜ್ಯುವೆಲ್ಲರ್ಸ್ಗೆ ಹೋಗಬೇಕಿತ್ತು. ಬಿಕಾಸ್ ಅಲ್ಲಿ ಚಿಟ್ ಹಾಕಿದ್ವಿ ಗೋಲ್ಡ್ದು, ಅದು ಮೆಚ್ಯೂರಿಟಿ ಆಗಿತ್ತು. ಸೊ ಅಲ್ಲಿ ಏನು ಪರ್ಚೇಸ್ ಮಾಡೋದಿತ್ತು, ಹೋಗಿದ್ವಿ. ಸೊ ನನ್ನ ಹಸ್ಬೆಂಡ್ ಹೋಗ್ತಾನೆ ಹೇಳಿಬಿಟ್ಟಿದ್ರು ಬೇಗ ಹೋಗಿ ಬೇಗ ಬರಬೇಕು ಅಂತ. ಅವ್ರಿಗೆ ಯಾವಾಗಲೂ ಕಂಪ್ಲೇಂಟ್ಸ್ ಇರುತ್ತೆ, ಹೆಣ್ಮಕ್ಳು ಬಟ್ಟೆ ಅಂಗಡಿ, ಒಡವೆ ಅಂಗಡಿಗೆ ಹೋದರೆ ನಿಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಂತ. ಸೊ ಹಾಗೆ ಪರ್ಚೇಸ್ ಮಾಡಿಕೊಂಡು ಅಮ್ಮ ಮನೆಗೆ ಹೋಗಬೇಕಿತ್ತು. ಅಮ್ಮ ಮನೆಗೆ ಬಂದ್ವಿ. ಸೊ ಅಮ್ಮ ಚಿಕ್ಕಮ್ಮ ಅಂತೂ ಬೆಳಗ್ಗೆಯಿಂದ ಕಾಯ್ತಿದ್ರು. ನಾವು ಬರೋದೇ ಮಧ್ಯಾಹ್ನ ಆಗೋಗಿತ್ತು. ಸೊ ನಮ್ಮ ಚಿಕ್ಕಮ್ಮ ಮೇಲಿಂದ ಕೆಳಗಡೆನೇ ಬಂದುಬಿಟ್ಟಿದ್ರು. ಸೊ ನಮ್ಮ ಮಾಮನ ಮಗ ಕೂಡ ವೆಯ್ಟ್ ಮಾಡ್ತಿದ್ದ, ಅಕ್ಕ ಬರ್ತಾಳೆ ಅಂತ. ಸೊ ನಾನು ಹೋಗಿದ ತಕ್ಷಣ ಅಕ್ಕ ಬಂತು ಅಂತ ನಮ್ಮ ಚಿಕ್ಕಮ್ಮನ ಹತ್ರ ಹೋಗ್ತಿದ್ದ. ಸೊ ಇವಾಗ ನೀವು ನೋಡ್ತಿರೋ ವಿಡಿಯೋ ಬಂದು ಹಬ್ಬ ಆಗಿ 2ನೇ ದಿನಕ್ಕೆ ನಾವು ಗೊರವನಹಳ್ಳಿರೋ ಲಕ್ಷ್ಮೀ ದೇವಸ್ಥಾನಕ್ಕೆ ಮಡ್ಲಕ್ಕಿ ಕೊಡೋಕ್ಕೆ ಹೋಗ್ತಿದ್ವಿ ಫ್ಯಾಮಿಲಿ ಸಮೇತ. ಸೊ ಹೋಗ್ತಾ ಅಂತೂ ಮಳೆ ಹನಿತಿತ್ತು. ಆ ಕಡೆನೂ ಈ ಕಡೆನೂ ಫುಲ್ ಬೆಟ್ಟ ಹಸಿರು, ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಪೀಸ್ ಆಫ್ ಮೈಂಡ್ ಅನ್ನಿಸ್ತಾ ಇತ್ತು. ಹಾಗೆ ನಾವು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಕೂಡ ಮಳೆನೇ, ಬಟ್ ಟ್ರಾಫಿಕ್ ಜಾಮು, ಧೂಳು, ಹೊಗೆ. ಸೊ ಇಲ್ಲಿ ಹೋಗ್ತಾ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಹಾಗೆ ನಾವು ಟೆಂಪಲ್ ರೀಚ್ ಆದ್ವಿ. ಹಾಗೆ ಅಲ್ಲಿ ಹೂವು ಹಣ್ಣು ಎಲ್ಲ ಇಸ್ಕೊಳ್ಬೇಕಿತ್ತು. ಸೊ ಅಂಗಡಿಯಲ್ಲಿ ಹೋಗಿ ಹೂವು ಹಣ್ಣು ಎಲ್ಲ ತೊಗೊಂಡ್ವಿ. ಅಲ್ಲೋಗಿ ನೋಡಿದ್ರೆ ತುಂಬ ರಶ್ಶು, ಹಬ್ಬ ಅಲ್ವಾ, ತುಂಬ ಜನ ಬಂದಿದ್ದರು. ಸೊ ಅದಕ್ಕೆ ನಾವು ಸ್ಪೆಷಲ್ ಎಂಟ್ರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಇಲ್ಲಿ ಕೌಂಟರಲ್ಲಿ ಟಿಕೆಟ್ ತೊಗೊಂಡ್ವಿ. ಸೊ ಒಬ್ಬರಿಗೆ 100 ರೂಪೀಸ್ ಇತ್ತು ಸ್ಪೆಷಲ್ ಕೌಂಟರು. ಸೊ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಹಾಗೆ ನಾವು ತಂದಿದ್ದ ಮಡ್ಲಕ್ಕಿನ ಅಲ್ಲಿ ಸಪ್ರೇಟ್ ಕೌಂಟರ್ ಇತ್ತು, ಅಲ್ಲಿ ಕೊಟ್ವಿ. ಅವ್ರು ಕೂಡ ನಮಗೆ ಮತ್ತೆ ಸ್ವಲ್ಪ ಅಕ್ಕಿನ ಕೊಟ್ಟಿದ್ದರು ಮಡ್ಲಕ್ಕಿಲಿ. ಇಲ್ಲಿ ಹಾಗೆ ನಮ್ಗೆ ಗೋತ್ರ ನಕ್ಷತ್ರ ಎಲ್ಲ ಕೇಳಿ ಪೂಜೆ ಮಾಡಿಸ್ಕೊಂಡ್ವಿ, ಮೆರವಣಿಗೆ ದೇವರಿಗೆ. ಹಾಗೆ ಅಲ್ಲಿಂದ ಗರ್ಭಗುಡಿಲಿರುತ್ತಲ್ಲ, ಆ ದೇವರಿಗೆ ಲೈನಲ್ಲಿ ಹೋಗಬೇಕಿತ್ತು. ಸೊ ಅಲ್ಲಿಗೆ ಲೈನಲ್ಲಿ ಹೋಗಬೇಕಿತ್ತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ನೋಡೋಕ್ಕೆ ಕಣ್ಣೇ ಸಾಲ್ತಾ ಇರಲಿಲ್ಲ. ಹಾಗೆ ಈಚೆ ಇರೋ ದೇವ್ರುಗಳಿಗೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಈಚೆ ಇಟ್ಟಿದ್ರು. ಸೊ ಅಲ್ಲಿಂದ ಈಚೆ ಬಂದು ನೋಡಿದ್ರೆ ತುಂಬ ಜನ, ಮತ್ತು ಮಳೆ ಬೇರೆ ಹನಿತಾ ಇತ್ತು. ಸೊ ಅಲ್ಲಿ ಚಿಕ್ಕ ಅಂಗಡಿಗಳೆಲ್ಲ ಇಟ್ಟಿದ್ರು. ಇಲ್ಲಿ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೂ ಕೂಡ ನಾವು ಹೋಗಿ ಬಂದ್ವಿ. ಈಚೆ ಬಂದು ನೋಡಿದಾಗ ತುಂಬ ಪೀಸ್ ಆಫ್ ಮೈಂಡ್ ಅನ್ನಿಸ್ತಾ ಇತ್ತು. ದೇವ್ರಿಗೆ ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವಸ್ಥಾನಕ್ಕೆಲ್ಲ, ಲಕ್ಷ್ಮೀ ಹಬ್ಬ ಆಗಿರೋದ್ರಿಂದ. ಇಲ್ಲಿ ನಮ್ಮಮ್ಮ, ನಮ್ಮ ಅತ್ತೆ, ನಮ್ಮ ಚಿಕ್ಕಮ್ಮ ಕೂತ್ಕೊಂಡು ಮಾತಾಡ್ತಿದ್ರು. ಎಲ್ಲೋದ್ರೂ ನಮ್ಮ ಚಿಕ್ಕಮ್ಮ ನಮ್ಮ ಅತ್ತೆದು ಮಾತು ಎಲ್ಲೋದ್ರೂ ಒಂದು ಕಡೆ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಹಾಗೆ ಪಕ್ಕದಲ್ಲಿ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇತ್ತು, ಅಲ್ಲಿ ಕೂಡ ಹೋಗಬೇಕು ಅಂತ ನಾವೆಲ್ಲರೂ ಹೊರಟ್ವಿ. ಹಾಗೆ ದೇವಸ್ಥಾನ ಒಳಗೆ ಬಂದು ಇಲ್ಲೂ ಕೂಡ ಚೆನ್ನಾಗಿ ಅಲಂಕಾರ ಮಾಡಿದರು ದೇವರಿಗೆ. ಅದು ನಮ್ಮ ಚಿಕ್ಕಮ್ಮ ಪಾಪುನ ಎತ್ಕೊಂಡು ಹೋಗ್ತಿದ್ದಾರೆ. ಹಾಗೆ ನಾವು ಕೂಡ ದೇವಸ್ಥಾನದ ಒಳಗಡೆ ಹೋಗಿ ಅರ್ಚನೆ ಟಿಕೆಟ್ ತೊಗೊಂಡು ಅರ್ಚನೆ ಮಾಡಿಸ್ಕೊಂಡ್ವಿ. ಇಲ್ಲಿ ಕೂಡ ದೇವ್ರಿಗೆ ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ಅಲ್ಲಿಂದ ಹಾಗೆ ಪಕ್ಕದಲ್ಲಿ ಲಕ್ಷ್ಮೀ ಹೆಜ್ಜೆ ಗುರುತು ಅಂತ ಹೇಳ್ತಾರೆ, ಲಕ್ಷ್ಮೀ ದೇವ್ರದ್ದು ಹೆಜ್ಜೆ ಗುರುತು. ಅಲ್ಲಿ ಬಂದು ನೋಡಿಕೊಂಡು ಇಲ್ಲಿ ನಾಗರ ದೇವ್ರದ್ದು ಇದಿತ್ತು ದೇವಸ್ಥಾನ, ಅಲ್ಲಿ ಕೂಡ ನೋಡಿಕೊಂಡು ಬಂದ್ವಿ. ಹಾಗೆ ಅಲ್ಲಿಂದ ನೆಕ್ಸ್ಟು ಮುಂದೆ ಡ್ಯಾಮ್ಗೆ ಹೋಗೋ ದಾರಿ ಇತ್ತು. ಸೊ ಅಲ್ಲಿ ಎಲ್ಲರೂ
ಫುಲ್ಲು ಮಳೆ ಹನಿತಿತ್ತು ಅಂತ ಸೈಡಲ್ಲಿ ಕೂತ್ಕೊಂಡಿದ್ವಿ ಕಟ್ಟೆ ಮೇಲೆ. ನನ್ನ ಮಗಳು ಅವ್ರ ಅಜ್ಜಿ ಜೊತೆ ಆಟ ಆಡ್ತಿದ್ದಾಳೆ. ಅವಳಿಗಂತೂ ಎದ್ಕೊಂಡೇ ಇರಬೇಕು, ಕೂರಿಸ್ಕೊಳ್ಳೋಂಗಿಲ್ಲ. ಸೊ ಹಾಗೆ ಎಲ್ಲರೂ ಡ್ಯಾಮ್ ಹತ್ರ ಬಂದ್ವಿ. ನೀರೇನು ಅಷ್ಟಿರಲಿಲ್ಲ ಡ್ಯಾಮಲ್ಲಿ. ಸೊ ಹಾಗೆ ಡ್ಯಾಮ್ ಎಲ್ಲ ನೋಡಿಕೊಂಡು ಅಲ್ಲೇ ಕೆಳಗಡೆ ಜ್ಯೂಸು ಹಾಗೆ ಪುರಿ ಎಲ್ಲ ಮಾರ್ತಿದ್ರು, ಅಲ್ಲಿ ಬಂದ್ವಿ. ನನ್ನ ಹಸ್ಬೆಂಡ್ ನನಗೆ ಜ್ಯೂಸ್ ತಂದು ಕೊಡ್ತಿದ್ದಾರೆ, ಹಾಗೆ ನಾನು ಬೇಬಿಗೆ ಫೀಡ್ ಮಾಡ್ತಿದ್ದೆ. ಹಾಗೆ ಜ್ಯೂಸ್ ಕುಡ್ಕೊಂಡು ಅಲ್ಲಿ ದೇವ್ರದ್ದು ಅನ್ನದಾನ ಇರುತ್ತೆ ಅಲ್ಲಿ. ಹಾಗೆ ನಾವು ಊಟಕ್ಕೆ ಹೋದ್ವಿ. ಅಲ್ಲಿ ಊಟ ಕೂಡ ದೇವ್ರದ್ದು ಚೆನ್ನಾಗಿತ್ತು. ಪಾಯಸ, ಅನ್ನ, ಸಾರು, ಪಲಾವು ಎಲ್ಲ ಬಡಿಸಿದ್ರು. ಒಬ್ಬಟ್ಟು ಕೂಡ ಹಾಕಿದ್ರು. ಸೊ ಚೆನ್ನಾಗಿತ್ತು ದೇವ್ರ ಪ್ರಸಾದ. ಹಾಗೆ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಅಲ್ಲೇ ಹೊರಟ್ವಿ. ಅಲ್ಲೇ ಬರ್ತಾ ಅಂಗಡೀಲಿ ಇಲ್ಲಿ ಕಡಲೆಪುರಿ ಮಾಡ್ತಿದ್ರು. ಯಾವುದೇ ದೇವಸ್ಥಾನಕ್ಕೆ ಹೋದ್ರು ನಮ್ಮ ಫ್ಯಾಮಿಲಿಲಂತೂ ಕಡಲೆಪುರಿ ತರೋದನ್ನ ನಾವು ಮಿಸ್ಸೇ ಮಾಡಲ್ಲ. ಸೊ ಅಲ್ಲಿ ಕಡಲೆಪುರಿ ಮಿಕ್ಸ್ಚರು, ಖಾರ ಬುಂದಿ ಎಲ್ಲ ಹಾಕ್ಸ್ಕೊಂಡು ಹಾಗೆ ಹೊರಟ್ವಿ ಅಲ್ಲಿಂದ ಮನೆ ಕಡೆಗೆ. ಸೊ ಅಲ್ಲಿ ಹೋಗ್ಬೇಕಾದ್ರೆ ಇದ್ದಿದ್ದು ಎನರ್ಜಿ ಬರಬೇಕಾದ್ರೆ ಯಾರಿಗೂ ಇರಲಿಲ್ಲ. ಎಲ್ಲ ಕೂಡ ಮಲ್ಕೊಬಿಟ್ಟಿದ್ರು ಕಾರಲ್ಲಿ ಬರ್ತಾ. ಸೊ ಮಳೆ ಕೂಡ ಜೋರು ಬರ್ತಿತ್ತು ನಾವು ಮನೆಗೆ ಬರಬೇಕಾದ್ರೆ. ಈ ಮಳೆಗೆ ಬಿಸಿ ಬಿಸಿ ಏನಾದ್ರು ತಿನ್ನಬೇಕಂತ ಅನ್ನಿಸ್ತಿತ್ತು. ಎಲ್ಲಿ ಕಾರ್ ನಿಲ್ಲಿಸಿ ಹೋಟ್ಲಿಗೆ ಹೋಗೋಷ್ಟರಲ್ಲಿ ನೆಂದೋಗ್ತೀವಿ ಅಂತ ಕಾರ್ ಕೂಡ ನಿಲ್ಲಿಸಿರ್ಲಿಲ್ಲ. ಹಾಗೆ ಮಳೆ ಅಂದರೆ ನನ್ನ ಮಗಳಿಗೆ ಏನು ಖುಷಿನೋ ಗೊತ್ತಿಲ್ಲ, ಅವ್ರ ಅಜ್ಜಿ ಆಡಿಸ್ದಂಗೆಲ್ಲ ಆಡ್ತಾಯಿದ್ಲು ಹೋಗೋವರ ಗಾಡಿಗಳನ್ನ ನೋಡಿಕೊಂಡು. ಇದಿಷ್ಟು ನನ್ನ ಫಸ್ಟ್ ವೀಡಿಯೋ ಆಗಿತ್ತು ಯೂಟ್ಯೂಬಲ್ಲಿ. ನಿಮ್ಗೇನಾದ್ರು ಈ ಥರ ವೀಡಿಯೋಸ್ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.